ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿ, ವೃಶ್ಚಿಕ ರಾಶಿಯವರಿಗೆ ತುಂಬ ವರ್ಷಗಳಿಂದ ಯಾಕೆ ಯಾವಾಗ ನೋಡಿದ್ರು ವೃಶ್ಚಿಕ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಟ್ಟಿಟ್ಟು ಬುತ್ತಿ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಆದರೆ ಇವಾಗೇನು ಅಂತಂದರೆ ಗುರು ದೃಷ್ಟಿ ಬೀಳ್ತಾ ಇದೆ. ಸೊ ಗುರುಬಲ ಬಂದಿದೆ. ಇನ್ಮೇಲೆ ಒಳ್ಳೆ ದಿನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಗುರುಬಲ ಬಂದಿರೋದ್ರಿಂದ ಯಾರಿಗೆಲ್ಲ ಮದುವೆ ಸೆಟ್ ಆಗಿಲ್ಲ, ಮದುವೆಗಳು ಸೆಟ್ ಆಗುವಂಥದ್ದು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು. ನೋಡಿ, ಯಾವಾಗಲೂ ಅಷ್ಟೇ ಮನೆಯಲ್ಲಿ ಅವಾಗವಾಗ ಹೋಮ ಹವನಗಳು, ಮನೇಲಿ ಏನೋ ಶುಭ ಕಾರ್ಯಗಳನ್ನ ಮಾಡಿ 4-5 ಜನನ ಕರೆದು ಒಂದು ಅನುದಾನ ಮಾಡ್ತಾಯಿದ್ದೀವಿ ಅಂತಂದಾಗ ಖಂಡಿತ ನಿಮಗಿರುವಂಥ ಕೆಟ್ಟ ದಿನಗಳು ಮಾಯ ಆಗ್ತಿದೆ ಅಂತ ಅರ್ಥ, ಅಥವಾ ನಿಮ್ಗೆ ಏನಾದರೂ ಇದ್ದಂಥ ದರಿದ್ರಗಳು ದೂರ ಆಗ್ತಿದೆ ಅಂತ ಅರ್ಥ. ಅದಕ್ಕೆ ಅನ್ನದಾನ ಅನ್ನೋದನ್ನ ಅವಾಗವಾಗ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಮನೇಲಿ ಏನೋ ಒಂದು ಶುಭ ಕಾರ್ಯ ಮಾಡಬೇಕು, ಆವಾಗ 4 ಜನನ ಕರೆದು ಊಟ ಹಾಕೋಕ್ಕೂ ಕೂಡ ಸರಿ ಹೋಗುತ್ತೆ. ಸೊ ಇನ್ಮೇಲೆ ನಿಮ್ಮ ಮನೆಯಲ್ಲಿ ಹೊಸ ಕೆಲಸಗಳಿಗೆ ಏನಾದರೂ ಸರಿ ಶುಭ ಕಾರ್ಯಗಳು ಆಗ್ತಾನೆ ಇರುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ಅಂತ ಬಂದಾಗ ನಿಮಗೆ 3ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಪರಾಕ್ರಮದ ಮನೆ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಕೆಲಸಗಳನ್ನ ಚೆನ್ನಾಗಿ ಮಾಡುವಂಥದ್ದು, ಅಥವಾ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗುವಂಥದ್ದು, ಅವರಿಂದ ಏನಾದರೂ ಲಾಭಗಳಾಗುವಂಥದ್ದು, ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಸಹಾಯಗಳಾಗುವಂಥದ್ದು, ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಒಳ್ಳೆ ಲಾಭನೂ ಕೂಡ ನಿರೀಕ್ಷೆ ಮಾಡ್ಬೋದು. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಹೆಸರು ಕೀರ್ತಿ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ನೇಮ್ ಫೇಮ್ ಕೂಡ ಈ ಟೈಮಲ್ಲಿ ಮಾಡ್ಕೊತೀರಾ. ನೀವೇನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೂ ಕೂಡ ಅದು ಬೇಗ ಜನಗಳಿಗೆ ರೀಚ್ ಆಗುತ್ತೆ, ನಿಮ್ಮ ಹೆಸರು ಕೂಡ ಜಾಸ್ತಿ ಆಗುತ್ತೆ. ಇನ್ನು ನಿಮಗೆ ರಾಹು ಅಂತ ನೋಡೋಕ್ಕೆ ಬಂದಾಗ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಇಲ್ಲೇನಾಗುತ್ತೆ, ನೀವೇನಾದರೂ ಪ್ರಾಪರ್ಟಿ ತೊಗೊಳ್ಳೋದು ಅಥವಾ ಮಾರೋದು ಅಥವಾ ಅದರದ್ದು ವ್ಯವಹಾರನೇ ಮಾಡ್ತಾ ಇದ್ದೀರ ಅಂತಂದಾಗ ಲಿಟಿಗೇಷನ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಪೇಪರ್ಸ್ನ ಚೆಕ್ ಮಾಡಿ ಭೂಮಿಗಳನ್ನ ತೊಗೊಳ್ಳಿ, ಅಥವಾ ಗೊತ್ತಿದ್ದೀರನೇ ಅಥವಾ ಲಿಟಿಗೇಷನ್ ಇರೋ ಭೂಮಿನೇ ಯಾರಿಗೂ ಮಾರಿಬಿಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಅಮೌಂಟು ನಿಮಗೆ ಸ್ಟಕ್ ಆಗಿಬಿಡುವಂಥದ್ದು. ಯಾಕಂದರೆ ಆಲ್ರೆಡಿ ಸಮಸ್ಯೆ ಇದೆ, ಗೊತ್ತಿದ್ದು ಕೊಟ್ಟಿರ್ತೀರಾ, ಕೆಟ್ಟ ಹೆಸರು ಬರೋ ಸಾಧ್ಯತೆಯೂ ಇರುತ್ತೆ. ನೋಡಿಕೊಂಡು ವ್ಯವಹಾರ ಮಾಡಿ. ತಾಯಿಯ ಆರೋಗ್ಯದಲ್ಲೂ ಕೂಡ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅವರ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು 5ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದು ಗುರುದೃಷ್ಟಿ ಕೂಡ ಬೀಳ್ತಾ ಇದೆ. ಮಕ್ಕಳ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳು ಬಂದರೂ ನೋಡಿ, ಇಷ್ಟು ದಿವಸ ಏನಾಗಿತ್ತೋ ತುಂಬ ಸ್ಲೋ ಲರ್ನಿಂಗ್ ಆಗಿರ್ಬೋದು, ಅಥವಾ ಏನೋ ಕೆಲಸ ಬೇಗ ಮಾಡಲ್ಲ, ಏನೋ ಸೋಂಬೇರಿತನ, ಬೇಗ ಎದ್ದೋಗಲ್ಲ, ಏನು ವರ್ಕ್ ಮಾಡ್ತಾ ಇಲ್ಲ, ಏನೋ ಲೇಸಿ ಮಾಡ್ತಿದ್ದಾರೆ ಅಂತ ನೀವೇನು ಬೈಕೊಂತಿದ್ರಿ, ಇನ್ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಚುರುಕಾಗ್ತಾರೆ, ಬೇಗ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಬೆಳೆಸ್ಕೊತಾರೆ. ಸ್ವಲ್ಪ ಅವ್ರ ಜೀವನಕ್ಕೂ ಕೂಡ ಕೆಲವೊಂದು ಅದೃಷ್ಟ ಕೂಡ ಕುಲಾಯಿಸುತ್ತೆ. ಏನೋ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬರೋದಾಗಿರ್ಬೋದು, ಅಥವಾ ಸ್ಟಡೀಸಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅನ್ನೋ ವಿಚಾರಗಳಾಗಿರ್ಬೋದು, ಏನೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿ ಒಳ್ಳೆ ಇದು ತೊಗೊಂಡಿದ್ದಾರೆ, ಏನೋ ಒಂದು ಅವಾರ್ಡ್ ತೊಗೊಂಡು ಬಂದರು ಅನ್ನೋದಾಗಿರ್ಬೋದು, ಅಥವಾ ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೋ ಅವರ ಮಕ್ಕಳು ವಯಸ್ಸಿಗೆ ಬಂದಿದ್ದರೆ ಅವರಿಗೆ ಮದುವೆಗಳು ಸೆಟ್ ಆಗೋದಾಗಿರ್ಬೋದು, ಈ ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ ನೋಡಿ, 7ನೇ ಮನೆಯಲ್ಲಿ ಬಂದು ಕುಜ ಕುತ್ಕೊಂಡಿದ್ದಾನೆ. ನಿಮ್ಮ ರಾಷ್ಟ್ರಾಧಿಪತಿನೇ ಕುಜ ಆಗಿರ್ತಾನೆ. 7ನೇ ಮನೇಲಿ ಕುತ್ಕೊಂಡು ಲಗ್ನನೇ ನೋಡ್ತಾ ಇರೋದ್ರಿಂದ ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಜಗಳಗಳು ಏನೇ ಬಂದ್ರೂ ಕೂಡ ಗುರು ದೃಷ್ಟಿ ಕೂಡ ನಿಮಗೆ 5ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಎಷ್ಟೇ ಜಗಳ ಆಡಿದ್ರೂ ಕೂಡ ಅದನ್ನು ಒಂದು ಒಳ್ಳೆ ಲೆವೆಲಿಗೆ ತಗೊಂಬಂದು ನಿಲ್ಲಿಸ್ತಾನೆ. ಜಗಳಗಳನ್ನ ಹಂಗೆ ಕಾಮ್ ಮಾಡೋದು, ಅದನ್ನು ದೊಡ್ಡ ಲೆವೆಲ್ಗೆ ಹೋಗೋದು, ಬೇರೆ ಥರ ನೆಗೆಟಿವಿಟಿ ಆಗೋದನ್ನ ಖಂಡಿತವಾಗ್ಲೂ ತಪ್ಪಿಸ್ತಾನೆ. ಇನ್ನು ನಿಮಗೆ ಸೂರ್ಯನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಮಿಕ್ಸ್ ಆಗ್ತಾ ಇರುತ್ತೆ. ಅದೇ ಸೂರ್ಯ ನಿಮಗೆ 16ನೇ ತಾರೀಕಿನ ನಂತರ 9ನೇ ಮನೆಗೆ ಬಂದಾಗ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಕೂಡ ಈಸಿಯಾಗುತ್ತೆ. ಯಾವುದೋ ಸೈನ್ ಬೇಕು, ತುಂಬ ದಿವಸದಿಂದ ಹುಡ್ಕಾಡ್ತಿದ್ರಿ, ಆ ವ್ಯಕ್ತಿ ಸಿಗ್ತಿಲ್ಲ, ಸೈನ್ ಆಗ್ತಿಲ್ಲ, ನಮ್ಮ ಕೆಲಸ ಮೂವ್ ಆಗ್ತಿಲ್ಲ, ಖಂಡಿತ ಅದು ಈಸಿಯಾಗಿ ನಿಮ್ಗೆ ಇವಾಗ ನಡೆಯೋದಕ್ಕೆ ಶುರು ಆಗುತ್ತೆ. ಗುರು ಕೂಡ 9ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಒಳ್ಳೆ ಭಾಗ್ಯಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಎಲ್ಲನೂ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. 10ನೇ ಮನೆಯಲ್ಲಿ ನಿಮಗೆ ಕೇತು ಕೂತ್ಕೊಂಡಿರೋದ್ರಿಂದ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ವ್ಯವಹಾರ ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ಏನಾದರೂ ಕೆಲವೊಂದು ತಡೆಗಳು ಬರುವಂಥದ್ದು. ಇವಾಗ ಒಂದಷ್ಟು ಆಪರ್ಚುನಿಟೀಸ್ ನಿಮ್ಮನ್ನು ಒಂದೇ ಸತಿ ಬಂದುಬಿಡುತ್ತೆ, ಮಾಡೋಕ್ಕಾಗಿರಲ್ಲ, ಕೆಲವೊಂದು ಡ್ರಾಪ್ ಮಾಡಿಬಿಟ್ಟಿರ್ತೀರ, ಅದರಲ್ಲೇ ಒಳ್ಳೆ ಲಾಭ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವೇನು ಮಾಡಬೇಕು, ತಾಳ್ಮೆ ವಹಿಸ್ಕೊಂಡು ಪ್ರತಿಯೊಬ್ಬರೂ ಕೂಡ ಅಟೆಂಡ್ ಮಾಡುವಂಥದ್ದು, ಪ್ರತಿಯೊಂದು ಕೆಲಸನೂ ಮಾಡುವಂಥ ಪ್ರಯತ್ನ ಮಾಡೋದನ್ನು ಕೂಡ ನೀವು ಮಾಡಬೇಕಾಗಿ ಬರುತ್ತೆ. ಕೇತುವಿಂದ ಆಗ್ತಿರೋಂಥ ಸಮಸ್ಯೆಗೆ ನಾನು ಲಾಸ್ಟಲ್ಲಿ ನಿಮಗೆ ಪರಿಹಾರನೂ ಹೇಳ್ತೀನಿ. ಅದೇ ರೀತಿ ನಿಮ್ಗೇನಾಗುತ್ತೆ, ಶುಕ್ರನ ಜೊತೆಲಿ ಕೇತು ಕೂತ್ಕೊಂಡಿರೋದ್ರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ.
ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳು ಇದೆ, ಕೆಲವೊಂದು ತುಂಬ ಒಳ್ಳೆಯದಾಗ್ತಾ ಇದೆ, ಎರಡೂ ಮಿಕ್ಸ್ ಆಗಿ ಬರ್ತಾ ಇರೋದ್ರಿಂದ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಕೇತು ಮತ್ತು ಶುಕ್ರರ ಸಮಾಗಮದಿಂದ ಆಗುವಂಥ ಸಮಸ್ಯೆಗೆ ಪರಿಹಾರನ ನೋಡ್ಕೊಳ್ಳೋಣ. ಏನಂತಂದರೆ ಶುಕ್ರವಾರದ ದಿವಸ ಲಕ್ಷ್ಮೀ ಅಷ್ಟೋತ್ತರಗಳನ್ನ ಕೇಳಿ, ಕುಂಕುಮಾರ್ಚನೆಯನ್ನು ಮಾಡಿ, ಪ್ರತಿದಿನ ಹಣೆಗೆ ಕುಂಕುಮನ ಇಟ್ಕೊಂಡು ಈಚೆ ಕಡೆಗೆ ಹೋಗಿ ಬೀದಿ ನಾಯಿಗಳಿಗೆ ಆಹಾರ ಹಾಕೋದು, ಮತ್ತು ಗಣಪತಿ ಧ್ಯಾನ, ಯಾವಾಗಲೂ ಓಂ ಗಂ ಗಣಪತಿಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ ಪಠನೆ ಮಾಡ್ಕೊಳ್ಳೋವಂಥದ್ದು. ಜೊತೆಗೆ ಕುಜ ನಿಮ್ಮ ರಾಷ್ಟ್ರಾಧಿಪತಿನ ಬಲ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸ ಕೇಳುವಂಥದ್ದು. ಇದು ಒಂದೇ ನಿಮ್ಮ ಜೀವನದಲ್ಲಿ ಎಂಥ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪಾರು ಮಾಡುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.